ರಕ್ಷಿಸು ಭಕ್ತೇಶ್ವರನೇ ಧರೆಯೊಳಗವತರಿಸಿ ನೀ ಧರೆಯು ಧರಿಸು ಕಾಯೋ ಕರುಣಾಮಯನೇ ರಕ್ಷಿಸು ಭಕ್ತೇಶ್ವರನೇ ಕಾಯೋ ಕರುಣಾಮಯನೇ ರಕ್ಷಿಸು ಭಕ್ತೇಶ್ವರನೇ ಧರೆಯೊಳಗವತರಿಸಿ ನೀ ಧರೆಯು ಧರಿಸು ಧರೆಯೊಳಗವತರಿಸಿ ನೀ ಧರೆಯು ಧರಿಸು ಧನಿಕರ ಮನದಲ್ಲಿ ಮಹದಾಸೆಗೆ ದಣಿಯದ ಮನದಲ್ಲಿ ನೆಲೆಸುವುದೇಗೆ ಧನಿಕರ ಮನದಲ್ಲಿ ಮಹದಾಸೆಗೆ ದಣಿಯದ ಮನದಲ್ಲಿ ನೆಲೆಸುವುದೇಗೆ ಇಲ್ಲೋ ನನ್ನ ಮೊರೆಯ ರಕ್ಷಿಸು ಭುವನೇಶ್ವರನೇ ಇಲ್ಲೋ ನನ್ನ ಮೊರೆಯ ರಕ್ಷಿಸು ಭುವನೇಶ್ವರನೇ ಧರೆಯೊಳಗವತರಿಸಿ ನೀ ಧರೆಯು ಧರಿಸು ಧರೆಯೊಳಗವತರಿಸಿ ನೀ ಧರೆಯು ಧರಿಸು ಧನಿಕರ ಮನದಲ್ಲಿ ಮಹದಾಸೆಗೆ ನೆನೆಯದ ಮನದಲ್ಲಿ ನೆಲೆಸುವುದೇಗೆ ಧನಿಕರ ಮನದಲ್ಲಿ ಮಹದಾಸೆಗೆ ನೆನೆಯದ ಮನದಲ್ಲಿ ನೆಲೆಸುವುದೇಗೆ ಇಲ್ಲೋ ನನ್ನ ಮೊರೆಯ ರಕ್ಷಿಸು ಭುವನೇಶ್ವರನೇ ಇಲ್ಲೋ ನನ್ನ ಮೊರೆಯ ರಕ್ಷಿಸು ಭುವನೇಶ್ವರನೇ ಧರೆಯೊಳಗವತರಿಸಿ ನೀ ಧರೆಯು ಧರಿಸು ಧರೆಯೊಳಗವತರಿಸಿ ನೀ ಧರೆಯು ಧರಿಸು ಧರೆಯೊಳಗವತರಿಸಿ ಧರೆಯೊಳಗವತರಿಸಿ ಧರೆಯು ಧರಿಸು ತಂದೆ ಪಕ್ಕೇಶ್ವರನು ನಿನ್ನನ್ನು ನಂಬಿದ ಭಕ್ತರನ್ನು ರಕ್ಷಣೆ ಮಾಡೋ ಭಾರ ನಿನ್ನನ್ನೇ ಕೂಡಿದೆ ತಂದೆ. ಈ ನಮ್ಮ ಮನೆತನದ ಮೇಲೆ ಯಾವುದೇ ರೀತಿ ಕೆಟ್ಟ ದೃಷ್ಟಿ ಬೀರದಂತೆ ನಮ್ಮ ಮೇಲೆ ಸದಾ ನಿನ್ನ ರಕ್ಷಣೆ ಇಟ್ಟು ನಮ್ಮನ್ನು ರಕ್ಷಣೆ ಮಾಡೋ ಭಾರ ಕೂಡ ನಿನ್ನನ್ನೇ ಕೂಡಿದೆ ತಂದೆ, ನಿನ್ನನ್ನೇ ಕೂಡಿದೆ. ಸುಮತಿ, ಯಾಕೆ ನಿನ್ನ ಮುಖದಲ್ಲಿ ಚಿಂತೆ ಎದ್ದು ಕಾಣುವಂತಿದೆ? ನಿನ್ನ ಮನಸ್ಸಿನ ಚಿಂತೆ ಏನು ಅಂತ ಹೇಳಬಾರದೆ? ಮತ್ತೆ ಯಾವ ಚಿಂತೆ ಅಂತ ಮಾಡಲಿ ಸ್ವಾಮಿ, ಈ ಮನೆಯಲ್ಲಿ ದಿನನಿತ್ಯ ಬಡತನ ಕರಗಿಸದಂತೆ ಕರಗುತ್ತಿದೆ. ಅದಲ್ಲದೆ ನನ್ನ ಮೈದುನ ಕರಿಯ ಆ ಧನಿಯವರ ಮನೆಯಲ್ಲಿ ಹಗಲು ರಾತ್ರಿ ಎನ್ನದೇ ದುಡಿದು ದುಡಿದು ಸಣ್ಣಾಗುತ್ತಿದ್ದಾನೆ. ಇನ್ನೊಬ್ಬ ನನ್ನ ಮೈದುನ ಭದ್ರಿ ಪ್ರೀತಿ ಪ್ರೇಮಾತ ತಲೆ ಕೆಡಿಸಿಕೊಂಡು ಹುಚ್ಚನಾಗಿ ತಿರುಗುತ್ತಿದ್ದಾನೆ. ಹೇಳಿ, ನಾನು ಯಾವುದಂತ ಸಹಿಸಲಿ? ಇದೆಲ್ಲವನ್ನು ನನ್ನ ಕಣ್ಣಾರೆ ನೋಡಲಾರೆ ನಾನು. ಸುಮತಿ, ಇದಕ್ಕೆಲ್ಲ ದುಃಖಿಸಬಾರದು. ಇದು ನಮ್ಮ ಪ್ರಾರಂಭದ ಕರ್ಮ, ಅದನ್ನು ನಾವು ಅನುಭವಿಸಲೇಬೇಕು. ಒಂದಿಲ್ಲ ಒಂದು ದಿನ ಭಗವಂತ ನಮಗೆ ಸುಖದ ದಾರಿ ತೋರಿಸುತ್ತಾನೆ. ನೋಡು, ಇದನ್ನು ಈಗ ಅದನ್ನೆಲ್ಲ ಮರೆತು ಬಿಡು. ನಿನ್ನ ಮೈದುನ ಕರಿಯ ಎತ್ತಿನ ಗಾಡಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾನೆ. ನಮ್ಮ ದನಿಗಳ ಎತ್ತುಗಳು ಪ್ರಥಮ ಸ್ಥಾನದಲ್ಲಿ ಬಂದವು. ಆ ಖುಷಿಯಲ್ಲಿ ಅವನು ದೇಸಾಯಿಯವರ ಮನೆಯಲ್ಲಿದ್ದಾನೆ. ಎತ್ತುಗಳನ್ನು ನನ್ನ ಕೈಯಲ್ಲಿ ಕೊಟ್ಟು ಕಳಿಸಿದ್ದಾನೆ. ಆದರೆ ಏನಾಯ್ತು ಸ್ವಾಮಿ? ಮುಂದೆ ಏನಾಯ್ತು ಹೇಳ್ರಿ, ಏನಾಯ್ತು ಅಂತ ಹೇಳಿ. ಏನಂತ ಹೇಳಲಿ ಸುಮತಿ? ದಂಡರಾಜನ ಎತ್ತುಗಳು ಸೋತಿದ್ದಕ್ಕೆ ನಮ್ಮ ಎತ್ತುಗಳನ್ನು ಕಸಿದುಕೊಂಡು ನನ್ನನ್ನು ಹೊಡೆದು ಕಳಿಸಿದ್ದಾರೆ.
ಈ ವಿಷಯ ಕರಿಯನಿಗೆ ಗೊತ್ತಾದರೆ ಎಲ್ಲಿ ದಂಡರಾಜನ ಜೊತೆ ಜಗಳವಾಡುತ್ತೋ ಎನ್ನೋ ಭಯ ಕಾಡ ಹತ್ತಿದೆ ಸುಮತಿ, ಕಾಡ ಹತ್ತಿದೆ. ಅಣ್ಣ, ನೀನು ಯಾವ ಭಯದಲ್ಲಿರುವೆ? ಆ ವಿಧಿ ನಿನ್ನ ಬೆನ್ನು ಹತ್ತಿ ಕಾಡುತ್ತಿರುವಾಗ ಅದರ ಬೆನ್ನು ಹತ್ತಿ ಅದನ್ನು ಪಾತಾಳದಲ್ಲಿ ಸೇರಿಸಿ ಬಿಡುವೆ. ಈ ಊರಿನ ದುಷ್ಟರು ನಿನಗೇನಾದರೂ ಅನ್ಯಾಯ ಮಾಡಿದ್ದೆ ಆದರೆ ಅವರನ್ನು ದರದರನೆ ಎಳೆದುಕೊಂಡು ಬಂದು ನಿನ್ನ ಕಾಲು ದಡಿಗೆ ಹಾಕಿ ಅವರ ಎದೆಯನ್ನು ಸೀಳಿ ಬಿಡುವೆ. ಹೇಳಣ್ಣ, ನಿನಗೆ ಯಾರು ಭಯ ಪಡುತ್ತೀಯಾ ಎಂದು? ತಮ್ಮ, ದಂಡರಾಜನ ಕಡೆಯವರು ನಮ್ಮ ಎತ್ತುಗಳನ್ನು ಕಸಿದುಕೊಂಡು ನನಗೆ ಮನ ಬಂದಂತೆ ಮಾತನಾಡಿ ನನ್ನನ್ನು ಹೊಡೆದು ಕಳಿಸಿದ್ದಾರಪ್ಪ, ನನ್ನನ್ನು ಹೊಡೆದು ಕಳಿಸಿದ್ದಾರೆ. ಲೇ ದಂಡರಾಜ್, ಸೊಕ್ಕಿನ ಮಗನೇ, ನಿಮ್ಮ ಎತ್ತುಗಳು ಸೋತಿದವ ಎಂದ ಮಾತ್ರಕ್ಕೆ ನಮ್ಮ ದಣಿಯರ ಎತ್ತುಗಳನ್ನು ಹೊಡೆದುಕೊಂಡು ಹೋದಿಯಾ? ಅಣ್ಣ, ನಮ್ಮ ಮೇಲೆ ಅವರ ಕೆಟ್ಟ ದೃಷ್ಟಿ ಬಿದ್ದು ಬಹಳ ದಿನವಾಯಿತು. ಎಲ್ಲಿ ನಿನ್ನ ಮರ್ಯಾದೆಗೆ ಧಕ್ಕೆ ಬಂದಿತ್ತೆಂದು ಇಲ್ಲಿವರೆಗೂ ನಾನು ಸುಮ್ಮನೆ ಕುಳಿತಿದ್ದೆ. ಅವನು 1000 ಜನರ ಮಧ್ಯದಲ್ಲಿ ಇದ್ದರೂ ಕೂಡ ಅವನನ್ನು ತೂರ್ಯಾಡಿ ನನ್ನ ಕಾಲ ಹಾಕಿ ತಂದು ಬರುವೆ. ಇನ್ನು ಸಹಿಸಲಾಗದನ್ನ ಅವನ ಕೆಟ್ಟ ವರ್ತನೆಗಳನ್ನು. ಸಮಾಧಾನವಾಗಿ ಎತ್ತುಗಳನ್ನು ಬಿಡಿಸಿಕೊಂಡು ಬಾ. ಕೋಪದಲ್ಲಿ ಯಾವುದೇ ರೀತಿ ಅನಾಹುತ ಮಾಡಿಕೊಳ್ಬೇಡಪ್ಪ. ಆ ಧನರಾಜನ ಜೊತೆಗೆ ನಾವು ಜಗಳ ಮಾಡುವುದು ಬೇಡಪ್ಪ, ಬೇಡ. ಅತ್ತಿಗೆ, ಆ ದಂಡರಾಜ ಹೇಗದನ ಅನ್ನೋದು ನಿನಗಿಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಮೊದಲು ನಮ್ಮ ಮೇಲೆ ದೇಶದ ಬೆಂಕಿಯನ್ನೇ ಕಾರುತ್ತಿದ್ದಾನೆ. ಅದನ್ನೆಲ್ಲವನ್ನು ನುಂಗಿ ಅವನ ಎದುರಿಗೆ ಎದುರು ನಿಂತು ಸಟ್ಟು ಹೊಡೆದು ನಮ್ಮ ಎತ್ತುಗಳನ್ನು ಬಿಡಿಸಿಕೊಂಡು ಬರಲಿಲ್ಲ ಅಂದ್ರೆ ಈ ಕನ್ನಡ ನಾಡಿನ ಗಂಡು ಹುಲಿ ಕರ್ಯನೇ ಅಲ್ಲ. ತಮ್ಮ, ಯಾವ ಅನಾಹುತಕ್ಕೆ ದಾರಿ ಮಾಡಿಕೊಡಬೇಡ. ಈ ವಿಷಯ ದೇಸಾಯವರ ಮುಂದೆ ಸಮಸ್ಯೆ ಬಗೆಹರಿಸೋಣಪ್ಪ. ಅಣ್ಣ, ನಿಮ್ಮ ದನಿಗಳು ಅವರ ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನನ್ನೇ ಕಾಪಾಡುತ್ತಿದ್ದಾರೆ. ಅವರ ಮನೆತನಕ್ಕೆ ಯಾವನಾದರೂ ಕೇಳಬಾಗದರೆ ಕೇಳಬಾಗದವನ ಒಡನಾಡಗಳನ್ನು ಹರಿದು ನರಸಿಂಹನ ಅವತಾರವನ್ನು ಎತ್ತಿ ಅವನ ಕರುಳುಗಳನ್ನು ಹೂವಿನ ಮಾಲೆ ಅಂತ ನನ್ನ ಕೊರಳಿಗೆ ಹಾಕಿಕೊಂಡು ಊರೆಲ್ಲ ಸುತ್ತುವನು. ಇನ್ನು ಅರ್ಧ ಗಂಟೆಯಲ್ಲಿ ಅವನ ಗರ್ವವನ್ನು ಮುರಿದು ಈ ಕನ್ನಡ ನಾಡಿನ ಗರ್ತ್ಯರ ಪಾದಕ್ಕೆ ಅವನ ರಕ್ತದ ಸಿಂಧೂರ ತಿಲಕವನ್ನೇಡು. ಅಣ್ಣ, ಈ ಊರಲ್ಲಿ ಸಿಂಹದಂತೆ ಗರ್ಜಿಸಿ ನಿಮ್ಮೆಲ್ಲರನ್ನು ಹೆದರಿಸಿರಬಹುದು ಆ ನನ್ನ ಮಗ. ಆದರೆ ಈ ಹೆಬ್ಬುಲಿ ಅಬ್ಬರವ ಹೇಗಿದೆ ಎಂದು ಆ ನನ್ನ ಮಗನಿಗೆ ತೋರಿಸಿ ಬರುತ್ತೇನೆ. ತಮ್ಮ, ಎಲ್ಲಿ ಅನಾಹುತ ಆಗುವುದೋ ಏನೋ. ಅಲ್ಲ ರೀ, ನನ್ನ ಮೈದುನ ಹಸಿದ ಹೆಬ್ಬುಲಿ ಇದ್ದ ಹಾಗೆ. ಅವನು ಹೋದ ಕಡೆ ಎಲ್ಲ ಜಯ ಇದ್ದೇ ಇರುತ್ತದೆ. ನೀವು ಅವನ ಬಗ್ಗೆ ಏನೂ ಚಿಂತೆ ಮಾಡಬೇಡಿ. ಅದಿರ್ಲಿ, ನಮ್ಮ ಪ್ರೇಮ ಕಾಲೇಜಿನಿಂದ ಇನ್ನೂ ಬರ್ಲೇ ಇಲ್ವಲ್ರಿ? ನೋಡು ಸುಮತಿ, ನೆನೆಸುವಟ್ಟರಲ್ಲಿ ತಂಗಿ ಬಂದೇ ಬಿಟ್ಟಳು. ಅಕ್ಕ, ಬರ್ಲಿಕ್ಕೆ ತಡವಾಯಿತೆಂದು ತಿಳಿಬೇಡ. ನನಗೆ ಗೆಳತಿ ಮನೆಗೆ ಹೋಗಿದ್ದೆ. ನೋಡಮ್ಮ, ನೀನು ವಯಸ್ಸಿಗೆ ಬಂದವಳು, ಅಲ್ಲಿ ಇಲ್ಲಿ ಅಂತ ಎಲ್ಲಿಗೂ ಹೋಗಬೇಡ. ಸರಿ, ತುಂಬ ಹೊತ್ತಾಯ್ತು, ಬಟ್ಟೆ ಬದಲಾಯಿಸಿ ಅಭ್ಯಾಸ ಮಾಡಿಕೊ. ಅಕ್ಕ, ನನ್ನ ಮೇಲಿಟ್ಟ ವಿಶ್ವಾಸಕ್ಕೆ ನಾನಿಂದೂ ಮೋಸ ಮಾಡುತ್ತಿಲ್ಲ. ಹೌದು, ಕರಿಯಮ್ಮವ ಎಲ್ಲಿ ಹೋಗಿದ್ದಾನೆ? ಅವನು ಹೊರಗಡೆ ಹೋಗಿದ್ದಾನೆ. ನೀನು ಒಳಗಡೆ ಹೋಗಮ್ಮ. ಆಯ್ತು ಮವ. ಸುಮತಿ, ಮನಸ್ಸು ಬೇಜಾರಾಗಿ ದೇಹ ಭಾರವಾಗಿದೆ. ಈಗ ಅದಕ್ಕೀಗ ಏನು ಮಾಡುವುದು? ಅಯ್ಯ, ಅದಕ್ಕೆ ಯಾಕ್ರಿ ಚಿಂತೆ ಮಾಡ್ತೀರಿ? ಬಿಸಿನೀರು ಕಾಯಿಸಿ ಸ್ನಾನ ಮಾಡಿಸ್ತೀನಿ, ಬರ್ರಿ ಒಳಗೆ. ಆ ಬಿಸಿನೀರು ಕಾಯಿಸಕ್ಕಿಂತ ನಿನ್ನ ಬಾಯಿಂದೊಂದು ಗೀತೆ ಹಾಡಿದ್ರೆ ನನಗೂ ಸ್ವಲ್ಪ ಮನಸ್ಸು ಹಗರಾಗುವುದು. ಬೇಗ ಶುರು ಮಾಡಿದ ಬಾಯಿಂದ ಶುರು ಮಾಡೋಣ. ಹಾ,
ಮೂಗುತ್ತಿ ಮುತ್ತು ಚಂದ ವಾಲಿ ಜುಮುಕಿ ಗತ್ತು ಚಂದ ಕಾಸಗಲ ಬೊಟ್ಟು ಚಂದ ನಾಗಜಡಿ ಜುಟ್ಟು ಚಂದ ಮೂಗುತ್ತಿ ಮುತ್ತು ಚಂದ ವಾಲಿ ಜುಮುಕಿ ಗತ್ತು ಚಂದ ಕಾಸಗಲ ಬೊಟ್ಟು ಚಂದ ನಾಗಜಡಿ ಜುಟ್ಟು ಚಂದ ಬೆಲ್ಲದ ಚುಟುಟಿ ಚಂದ ಬೆಳಕು ಬಳ್ಳಿ ನಡು ಚಂದ ಬಾಬಾ ಬೆಳ್ಳಿ ಬೆಳದಿಂಗಳಿನ ಮಗಳಾಗಿ ನಗೆ ಚಂದ ಮೂಗುತ್ತಿ ಮುತ್ತು ಚಂದ ವಾಲಿ ಜುಮುಕಿ ಗತ್ತು ಚಂದ ಕಾಸಗಲ ಬೊಟ್ಟು ಚಂದ ನಾಗಜಿಡಿ ಗುಟ್ಟು ಚಂದ ಬೆರಳಿದ್ದರೆ ಇರಕ್ಕಿ ನಾಚುತ್ತೆ ಬದರಕ್ಕಿ ಆಹಾ ಬೆರಳು ಚಂದ ಕಣ್ಣಿದ್ದರಗಿನಿಂದ ಕಾಲಿದ್ದರ ಗೆಜ್ಜೆಗಳೇ ಜಿಗಿಯುವುದು ಮರುಳಾಗಿ ಆಹಾ ಅಡಿಗೆ ಚಂದ ಕಣ್ಣಿನ ಕಪ್ಪಿನಿಂದ ರೆಪ್ಪೆಗಳ ಮಿಟುಕಿಸಿಯೇ ಹೂವಲ್ಲಿಸು ಮರಿ ಚಂದ ಬೆರಳಿಸೋ ಕೊನೆಲ್ಲವೆಲ್ಲ ಹಸಿರಾಗಿಸುವ ಚಂದ ಕೊಡಗಾತಿ ತಮ್ಮೆಲ್ಲರ ಕೊರೆದ ಬೊಂಬೆಯ ಚಂದ ಮೂಗುತ್ತಿ ಮುತ್ತು ಚಂದ ವಾಲಿ ಜುಮುಕಿ ಗತ್ತು ಚಂದ ಕಾಸಗಲ ಗೊತ್ತು ಚಂದ ನಾಗಜಡಿ ಗೊತ್ತು ಚಂದ ಕಾವೇರಿಯಲ್ಲಿಯೊಳಗೆ ಇವಳ ಮುಖ ಕಂಡಿದ್ದೆ ಆಹಾ ಇವಳ ಚಂದ ಕಣ್ಣು ಜಾರಿ ಬಿದ್ದ ತಂಗಾಳಿಯು ನಾಡೊಳಗೆ ಇವಳ ಉಸಿರ ಸೋಕಿದ್ದೆ ಆಹಾ ಸ್ಪರ್ಶ ಚಂದ ಬಲೆ ಹರ್ಷದಿಂದ ಮಳೆ ಹರಿಯ ಇಬ್ಬನಿಯ ಇತ್ತಿ ತೀರ ಮುಖ ಚಂದ ಚಂದ್ರನಮ್ಮನಾಕ್ಷಿ ಶುಭ ಇತ್ತಿ ತೀರ ಮುಖ ಚಂದ ಕನ್ನಡಮ್ಮನ ಗಂಧದಲೆ ಕಣ್ಣು ತುಂಬಿದ ಚಂದ la 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 la